ಇವತ್ತು ಆಯವ್ಯಯ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಹಣಕಾಸಿನ ಸಚಿವರು ಆಯವ್ಯಯವನ್ನು ಮಂಡನೆ ಮಾಡಿದ್ರು. ನಮಗೆ ನಿಜವಾಗಲೂ ಕಣ್ಣೀರು ಬಂದದ್ದು ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ. ಬಿಹಾರಕ್ಕೆ ಹಣಕಾಸಿನ ಭಂಡಾರವನ್ನೇ ಕೊಟ್ಟಿದ್ದಾರೆ. ಆಂಧ್ರಕ್ಕೆ ಖಜಾನೆನೇ ಕೊಟ್ಟಿದ್ದಾರೆ. ಹಣಕಾಸು ಸಚಿವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಕನ್ನಡಿಗರ ಮತವನ್ನು ಪಡೆದು ಆಯ್ಕೆಯಾಗಿರೋರು. ಅವರಿಗೆ ಕರ್ನಾಟಕದ ಋಣವನ್ನು ತೀರಿಸುವ ಯಾವ ಯೋಗ್ಯತೆಯೂ ಬರಲಿಲ್ಲ. ಅವರು ಗೌರವವಾಗಿ ರಾಜ್ಯಸಭೆಗೆ ರಾಜೀನಾಮೆ ಕೊಡಬೇಕು. ಕರ್ನಾಟಕವನ್ನು ಅವರು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿರುವಾಗ ಏನು ಬಿಹಾರಕ್ಕೆ ಕೊಟ್ಟಿದ್ದಾರೆ, ಇವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಬಿಹಾರಕ್ಕೂ ಆಂಧ್ರಕ್ಕೂ ನಾನು ಯಾವಾಗಲೂ ನೋಡಿರಲಿ ಈ ಥರ ನೇರವಾಗಿ ಈ ದೇಶದ ಎಷ್ಟು ರಾಜ್ಯಗಳಿದೆ ಅದರಲ್ಲಿ ದಕ್ಷಿಣದಲ್ಲಿ ಕರ್ನಾಟಕ ಅದ್ಭುತವಾದಂಥ ರಾಜ್ಯ. ಈ ರಾಜ್ಯಕ್ಕೆ 3 ಕಾಸಿಲ್ಲ. ಈ ದೇಶ ಅಂದರೆ ಬಿಹಾರ ಅಲ್ಲ, ಈ ದೇಶ ಅಂದರೆ ಆಂಧ್ರ ಅಲ್ಲ, ಕರ್ನಾಟಕನೂ ಈ ದೇಶದ ಒಂದು ಭಾಗ. ಕನ್ನಡಿಗರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಂದು ಬೀದಿಯಲ್ಲಿ ಅಲೆದು ಮತ ಕೇಳಿದ್ದಾರೆ. ಇವತ್ತು ಈ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಬಿಜೆಪಿಯವರು ಏನು ಮಾಡ್ತಾರೆ? ಬಿಜೆಪಿ ಪರವಾಗಿರ್ತಕ್ಕಂಥ ಮಂತ್ರಿಗಳು ನಿಜವಾಗಲೂ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು. ಬಿಜೆಪಿಯವರು ಎಂಪಿಗಳು ಯಾರಿದ್ದಾರೆ, ಪಾರ್ಲಿಮೆಂಟ್ ಸದಸ್ಯರು, ಬಿಜೆಪಿ ಜೆಡಿಎಸ್ ರಾಜ್ಯಸಭಾ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ನಿಜವಾಗ್ಲೂ ಗೌರವದಿಂದ ಇದನ್ನು ವಿರೋಧಿಸಿ, ಪ್ರಧಾನಮಂತ್ರಿಯವರ ನೀತಿಯನ್ನು ವಿರೋಧಿಸಿ ರಾಜೀನಾಮೆ ಕೊಡಬೇಕು. ಕುಮಾರಸ್ವಾಮಿ ಅವರು ನಿದ್ರೆನೂ ಮಾಡದೆ 24 ಗಂಟೆ ಒಂದಲ್ಲ ಒಂದು ಮಾತಾಡ್ತಾರೆ. ಇವತ್ತವರು ಎಲ್ಲಿದ್ದಾರೆ? ಕರ್ನಾಟಕ ಪರಿಸ್ಥಿತಿ ಈ ಥರ ಆಗಿದೆ. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಕೊಟ್ಟರೆ ಗೌರವ ಬರುತ್ತೆ, ಪಾರ್ಲಿಮೆಂಟ್ ಸದಸ್ಯರು ಕೊಟ್ಟರೆ ಗೌರವ ಬರುತ್ತೆ. ನಾವಂತೂ ತೀರ್ಮಾನ ಮಾಡಿದ್ದೇವೆ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ. ಬೆಂಗಳೂರು ನಗರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀನಿ. ಮತ್ತು ನಮ್ಮ ಶಾಸನಸಭೆ ವಿಧಾನ ಪರಿಷತ್ನಲ್ಲಿ ಸರ್ವಾನುಮತದ ನಿರ್ಣಯ ಆಗಬೇಕು. ಕೇಂದ್ರದ ವಿರುದ್ಧ ಮಾಡಲೇಬೇಕು. ಸ್ಪೀಕರ್ ಅವರು, ಸಭಾಪತಿಯವರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷ ಎಲ್ಲ ಸೇರಿ ಒಟ್ಟಿಗೆ ವಿರೋಧ ಮಾಡಬೇಕಾದ್ದು ಕರ್ತವ್ಯ, ಮಾಡಬೇಕಾಗಿದೆ. ನಾನಂತೂ ತೀವ್ರವಾಗಿ ವಿರೋಧಿಸ್ತೀನಿ. ಮತ್ತೊಂದು ಬಹಳ ಪ್ರಮುಖವಾಗಿ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ.
ಬಹುಶಃ ಬೆಂಗಳೂರು ನಗರವನ್ನ ಕೆಂಪೇಗೌಡರು ಏನಾದರೂ ಇವತ್ತು ಬದುಕಿದ್ರೆ ಅವರಿಗೆ ಕಣ್ಣೀರ ಕೋಡಿ ಹರಿತಿತ್ತು. ಬೆಂಗಳೂರನ್ನ ಕಟ್ಟಿದಂತ ಮಹಾಮಹಿಮ ಕೆಂಪೇಗೌಡರು ಇವತ್ತು ಬೆಂಗಳೂರನ್ನ ಸ್ವಾರ್ಥಕ್ಕಾಗಿ 5 ಭಾಗವಾಗಿ ತಕ್ಷಣಕ್ಕೆ ವಿಂಗಡಣೆ ಮಾಡ್ತಾರೆ. 10 ಭಾಗ ಮಾಡೋದಕ್ಕೆ ಅವಕಾಶ. 5 ಜನ ಮೇಯರು, 5 ಜನ ಉಪಮೇಯರು, ಮುಖ್ಯಮಂತ್ರಿ ಅಧ್ಯಕ್ಷರು, ಬೆಂಗಳೂರು ನಗರದ ಮಂತ್ರಿ ಉಪಾಧ್ಯಕ್ಷರು. ಇದು ಒಂದು ರೀತಿ ಮೋಸ. ಬೆಂಗಳೂರು ಜನರಿಗೆ ಮಾಡಿದಂಥ ಮಹಾ ಮೋಸ. ಸುಮಾರು 3 ವರ್ಷದಿಂದ ಚುನಾವಣೆ ಮಾಡದೆ ಇವ್ರದೇ ದರ್ಬಾರ್ ನಡೆಸಿ ಈಗ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ನಿವೃತ್ತ ಅಧಿಕಾರಿಗಳು ಹೊಡೆದು ಛಿದ್ರ ಮಾಡಿದ್ದಾರೆ. ಈ 5ಕ್ಕೂ ಗೆಲ್ಲುವ ಮೇಯರ್ಗಳು ಬರೋರು ತಮಿಳರು, ಮಲಯಾಳಿಗಳು, ಗುಜರಾತಿಗಳು, ಹಿಂದಿ, ಮಾರ್ವಾಡಿಗಳು ಬರ್ತಾರೆ. ಇದರ ಯೋಚನೆ ಯಾರಿಗೂ ಇಲ್ಲ. ಬೆಂಗಳೂರು ಹಾಳಾಗೋಗುತ್ತೆ. ಸಮಗ್ರವಾಗಿ ಇದನ್ನ ತೀವ್ರವಾಗಿ ವಿರೋಧಿಸಬೇಕು. 5 ಜನ ಮೇಯರು. ಈಗ ಯಾವ ಮೇಯರ್ಗೆ ಕೆಲವು ವಿಶೇಷವಾದಂಥ ಗೌರವ ಇದೆ. ಪ್ರಧಾನಿ ಬಂದರೆ, ಉಪ ಪ್ರಧಾನಿ ಬಂದರೆ, ರಾಷ್ಟ್ರಪತಿ ಬಂದರೆ ಸ್ವಾಗತ ಮಾಡೋದಕ್ಕೆ ಒಬ್ಬ ಮೇಯರು ಸಾಕು. ಬೆಂಗಳೂರಿಗೆ ಒಬ್ಬ ಮೇಯರ್ ಸಾಕು. ಒಬ್ಬ ಮೇಯರ್ನ ಬಿಟ್ಟು 5 ಮೇಯರ್ ಮಾಡ್ತಕ್ಕಂಥ ಯಾವ ಮೇಯರು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ ಸ್ವಾಗತ ಮಾಡೋದಕ್ಕೆ? 5 ಜನ ಮೇಯರ್ ಹೋಗಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. 5 ಜನ ಮೇಯರ್ಗಳು ಇಲ್ಲಿ 5 ದಿಕ್ಕಾಗುತ್ತೆ, ವ್ಯಾಜ್ಯ ಆಗುತ್ತೆ, ಬೆಂಗಳೂರು ಅಭಿವೃದ್ಧಿ ಹಾಳಾಗುತ್ತೆ, ಬೆಂಗಳೂರು ಚುನಾವಣೆಯಿಂದ ವಂಚಿತರಾಗ್ತಾರೆ. ಆ ದೃಷ್ಟಿಯಿಂದ 5 ಭಾಗ ಬೆಂಗಳೂರನ್ನು ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರಿಗೆ ಅಪಮಾನ, ಅಗೌರವ. ಬೆಂಗಳೂರಿನ ಜನ ತೀವ್ರವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೇಳ್ತೀವಿ. ನಾವು ಸಂಪೂರ್ಣವಾಗಿ ಇದರ ವಿರೋಧ ಇದ್ದೇವೆ. ನಾವು ಇದ್ರದ್ದು ಈಗ ನಾಳೆ ಇಲ್ಲ ನಾಳಿದ್ದು ಕನ್ನಡ ಮಸೂದೆ ಮಂಡಿಸಲೇಬೇಕು ಅಂತೇಳಿ ನಾಳಿದ್ದು ವಿಧಾನಸೌಧ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇವತ್ತು ಸಂಜೆ 5 ಗಂಟೆಗೆ ಕರ್ನಾಟಕ ಕನ್ನಡ ಒಕ್ಕೂಟ ನಾವೆಲ್ಲರೂ ಸೇರ್ತಾ ಇದ್ದೀವಿ. ನಾವು ತೀರ್ಮಾನ ತಗೊಳ್ತೀವಿ. ಈ 5 ನಗರ ಒಡೆದು 5 ಭಾಗ ಮಾಡ್ತಕ್ಕಂಥದ್ದನ್ನ ವಿರೋಧ ಮಾಡ್ತೀವಿ. ತಕ್ಷಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ಅನ್ಯಾಯ ಮಾಡಿದ್ದೀರಿ, ನೀವು ಯಾರಿಗಾರ ಕೊಟ್ಕೊಳ್ಳಿ, ನಮಗೆ ಯಾಕೆ ಕೊಡಲಿಲ್ಲ, ಕಾರಣ ಏನು? ಈ ಬಗ್ಗೆ ಇದನ್ನು ತೀರ್ಮಾನ ತಗೊಳ್ತೀವಿ, ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.